ಹಾಯ್ ನಮಸ್ತೆ. ಕವಿತಾ ಗೌರೀಶಕ್ಕ ಬಟರ್ಫ್ಲೈಸ್ ಟ್ರೆಂಡ್ಸ್ ಅಂತ. ಲಾಸ್ಟ್ ಮಂತ್ ಯುಗಾದಿ ಟೈಮಲ್ಲಿ ನನ್ನ ಜರ್ನಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಸೊ ಆ ಜರ್ನಿಯಲ್ಲಿ ಒಂದು ಇಂಪಾರ್ಟೆಂಟ್ ಪರ್ಸನ್ ಬಗ್ಗೆ ಹೇಳಬೇಕಾಗಿತ್ತು. ಬಟ್ ಆ ವಿಡಿಯೋದಲ್ಲಿ ಹೇಳಿಲ್ಲ. ಯಾಕಂದರೆ ಅವ್ರ ಬಗ್ಗೆ ಹೇಳಬೇಕಂದ್ರೆ ಫುಲ್ ಲೆಂತಿ ವಿಡಿಯೋ ಒಂದು ಮಾಡಬೇಕು. ಒಂದು 10 to 15 minutes ವಿಡಿಯೋ, ಎಲಾಬ್ರೇಟ್ ವಿಡಿಯೋ ಮಾಡಬೇಕು ಅವ್ರ ಬಗ್ಗೆ ಹೇಳಬೇಕಂದ್ರೆ. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಅವ್ರು ಯಾರು ಅಂದರೆ ಗಾಯತ್ರಿ ಮೇಡಮು. ನಾವೆಲ್ಲ ಗಾಯಿ ಮೇಡಮ್ ಅಂತ ಕರಿತೀವಿ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಗಾಯು ಗ್ಲಿಟ್ಸ್ ಅಂತ. ಸೊ ಅವ್ರ ಬಗ್ಗೆನೇ ನಾವು ಹೇಳಬೇಕಾಗಿದೆ. ಸೊ ಆ್ಯಕ್ಚುಲಿ ನಾನು ಬಂದು ಸ್ಟಾರ್ಟ್ ಮಾಡಿದ್ದು 2023 ಓನ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ದು. ಆವಾಗ ನಮ್ಮ ಹತ್ರ ತಗೊಳ್ಳೋ ಕಸ್ಟಮರೇ ಒಬ್ಬರು ಹೇಳಿದ್ರು, ಗಾಯಿ ಮೇಡಮ್ನ ರೀಚ್ ಮಾಡಿ. ಸೊ ಯಾಕಂದರೆ ಅವರು ಗಾಯಿ ಮೇಡಮ್ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಂದ್ರೆ, ಅವ್ರು ಬರೀ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯಾರೆಲ್ಲ ಮಾಡ್ತಾರೆ ವಿಮೆನ್ಸು, ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಆ ಕಸ್ಟಮರ್ ಹೇಳಿದ್ರು, ಶಿ ಈಸ್ ಫ್ರಮ್ ಚಿಕ್ಕಮಂಗ್ಳೂರು, ಲಕ್ಷ್ಮಿ ಮೇಡಮ್ ಅಂತ. ಅವ್ರು ಹೇಳಿದ್ರು, ಮೇಡಮ್ ನೀವು ಗಾಯಿ ಮೇಡಮ್ನ ಇದು ರೀಚ್ ಮಾಡಿ, ಅವರು ನಿಮ್ಮದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಲ್ವಾ, ಹ್ಯಾಂಡ್ ಬ್ಲಾಕ್ ಫ್ರೆಂಡ್ಸು, ಸೊ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ಅವ್ರನ್ನ ನೀವು ರೀಚ್ ಮಾಡಿ ಅಂತ ಅವ್ರು ಹೇಳಿದ್ರು. ಬಟ್ ಹೇಗೆ ರೀಚ್ ಮಾಡೋದು? ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ರೀಚ್ ಗಾಯಿ ಮೇಡಮ್. ಬಿಕಾಸ್ ಯಾರೂ ನಂಬರ್ ಕೊಡ್ತಾ ಇರಲಿಲ್ಲ, ಮತ್ತು ಯಾರ ಹತ್ರ ನಂಬರ್ ಇಲ್ಲ ಅಂತಿದ್ರು. ಅವರು ಸೆಪ್ಟೆಂಬರಲ್ಲಿ ಹೇಳಿದ್ರು. ನವಂಬರ್, ಡಿಸೆಂಬರ್ ಐ ಹಂಟೆಡ್ ಗಾಯಿ ಮೇಡಮ್ ಲೈಕ್ ಎನಿಥಿಂಗ್. ಅವ್ರದ್ದು ಎಲ್ಲ ವೀಡಿಯೋಸ್ ನೋಡೋದು, ಆಮೇಲೆ ಶಾರ್ಟ್ ವೀಡಿಯೋಸು, ಒಂದು ವೀಡಿಯೋನೂ ಬಿಡ್ತಾ ಇರಲಿಲ್ಲ. ಎಲ್ಲ ವೀಡಿಯೋಸ್ ನೋಡೋದು, ಹೇಗೆ ನಂಬರ್ ಸಿಗೋದು, ಹೇಗೆ ಅವ್ರನ್ನ ಮೀಟ್ ಮಾಡೋದು ಅಂತ 2 months ಫುಲ್ ಹಂಟ್ ಮಾಡಿದೆ. ಆಮೇಲೆ ಲಕ್ಷ್ಮೀ ಮೇಡಮ್ ಹೇಳಿದ್ರು, January 2024 ಅವರು ಸ್ಟಾಲ್ಸ್ ಅರೇಂಜ್ ಮಾಡ್ತಾರೆ. ಅವ್ರದ್ದು ಒಂದು ಕಮ್ಯುನಿಟಿ ಇದೆ, ಒಂದು 40-50 ಪೀಪಲ್ನ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಓನ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು. ಅವ್ರು ಸ್ಟಾಲ್ಸ್ ಆರ್ಗನೈಸ್ ಮಾಡ್ತಾರೆ. ಆವಾಗ ಹೇಳಿದ್ರು, ನೀವು ಅಲ್ಲಿ ಹೋಗಿ ನೀವು ಗಾಯಿ ಮೇಡಮ್ನ ರೀಚ್ ಮಾಡಿ ಅಂತ. ಸೊ ಬಿಲೀವ್ ಇಟ್ ಆರ್ ನಾಟ್, ಆ ಜಾನ್ವರಿ ಮಂತು ಫಸ್ಟ್ ವೀಕ್ ಆಫ್ ಜಾನ್ವರಿ ಸ್ಟಾಲ್ಗೆ 7 o'clock 8 o'clockಗೆ ಈ ಪೀಸಸ್ಗಳನ್ನ ಅಲ್ಲಿ ಸ್ಯಾಂಪಲ್ಸ್ ಹಾಕ್ಕೊಂಡು ಸೂಟ್ ಕೇಸಲ್ಲಿ ಹಾಕ್ಕೊಂಡು ಊರಿಗೆ ಹೋಗೋಂಗೆ ಅಲ್ಲಿ 7 o'clock 8 o'clock ಹೋದ್ವಿ. ನಾನು ಅಂದ್ಕೊಂಡೆ ಆರ್ಗನೈಸ್ ಮಾಡ್ತಾರಲ್ಲ ಅವ್ರು ಲೇಟಾಗೇ ಬರೋದು ಅಂತ. ಶಿ ವಾಸ್ ದೇರ್. ಕ್ಯಾನ್ ಯು ಬಿಲೀವ್? 7 o'clock 8 o'clock ಶಿ ವಾಸ್ ದೇರ್ ಸ್ಟ್ಯಾಂಡಿಂಗ್. ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೀವಿ. ಆ್ಯಂಡ್ ಪ್ರಾಡಕ್ಟ್ಸ್ ಎಲ್ಲ ತೋರಿಸೋದಕ್ಕೆ ತುಂಬ ಖುಷಿ ಆದರು ಅವರು. ಸೊ ಹೇಳಿದ್ರು, ಇಲ್ಲ ಮೇಡಮ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ, ಬಟ್ ಈ ಟೈಮಲ್ಲ, ಬಟ್ ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿ ಯಾವಾಗ ಸಪೋರ್ಟ್ ಮಾಡ್ತೀನಿ ಅಂತ. ಆ್ಯಂಡ್ ಜಾನ್ವರಿ ಆಯಿತು, ಅದು ನೆಕ್ಸ್ಟ್ ಮಾರ್ಚಲ್ಲಿ ನಮ್ಮ ಮನೆಗೆ ಬಂದರು. ಫಸ್ಟು ನಾನು ಮನೆಯಿಂದ ಸ್ಟಾರ್ಟ್ ಮಾಡಿದ್ದಲ್ವ. ಸೊ ಮನೆಗೆ ಬಂದು ಅವ್ರ ಕಸ್ಟಮರ್ಸ್ಗೆ ಆ್ಯಂಡ್ ಅವ್ರ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ದಿ ಟ್ರಸ್ಟರ್ ಲೈಕ್ ಎನಿಥಿಂಗ್. ಮೇಡಮ್ ಅದು ಹೇಳಿಬಿಟ್ರೆ ಅಷ್ಟು ಟ್ರಸ್ಟ್ ಇರುತ್ತೆ. ಸೊ ನಮ್ಮ ಮನೆಗೆ ಬಂದು ಈ ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಅವ್ರ ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ರು. ಆ್ಯಂಡ್ ಯು ಕಾಂಟ್ ಬಿಲೀವ್ ದ ಕ್ರೌಡ್, ಯು ಕಾಂಟ್ ಬಿಲೀವ್ ದ ಟ್ರಸ್ಟ್ ಶಿ ಇಸ್ ಹ್ಯಾವಿಂಗ್ ಆ್ಯಂಡ್ ಬಿಲೀವ್ ಶಿ ಇಸ್ ಹ್ಯಾವಿಂಗ್. ಅಷ್ಟು ಜನ ಬಂದು. ಸೊ ಅದೊಂದು ಬ್ರೇಕು, ಮೋಸ್ಟ್ ಇಂಪಾರ್ಟೆಂಟ್ ಬ್ರೇಕ್ ಅಲ್ಲಿ ಸಿಕ್ಕಿತ್ತು ನಮಗೆ ಅವಾಗ. ದೆನ್ ಮನೆಯಿಂದ ಈ ಜಾಗಕ್ಕೆ ಗಾಯಿ ಮೇಡಮ್ ಇಂದಾನೇ ಬಂದಿದ್ದು ನಾವು. ಸೊ ವಿ ಗಾಟ್ ಅ ವೈಡರ್ ಆಡಿಯನ್ಸ್. ಸೊ ಈ ಪ್ಲೇಸ್ಗೆ ಬಂತೀವಿ. ಸೊ ಅವ್ರ ಸಪೋರ್ಟು ಬರೀ 2024 ಅಷ್ಟೇನಾ? ಇಲ್ಲ, ಅವರು ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಇವಾಗ ರೀಸೆಂಟಾಗಿ ಅವರು ನ್ಯೂ ಪ್ರಿಂಟ್ಸ್ ಬಂತು ಕಾರ್ಡ್ಸೆಟ್ಸಲ್ಲಿ. ಸೊ ಅದು ಅವ್ರು ತಗೊಂಡ್ರು. ಅದನ್ನು ಒಂದು ಚಿಕ್ಕ ವೀಡಿಯೋ ಹಾಕಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ಆ ಕ್ಲಿಪ್ ನೋಡಿದ್ದೀನಿ. ಹಾಕೊಂಡ ತಕ್ಷಣ ಇಷ್ಟು ಖುಷಿ ಆಯ್ತು, ನಿಮ್ ಜೊತೆ ಹಂಚ್ಕೋಣ ಅಂತಾನೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಇಲ್ಲಿ ನಾನು ಹಾಕಿರೋದು ಕಾಣಿಸುತ್ತಾ, ಬಟರ್ಫ್ಲೈ ಟ್ರೆಂಡ್ಸ್ ಇಂದ ತರಿಸಿದ್ದು ನೋಡಿ. ಇಷ್ಟು ಉದ್ದ ಇಲ್ಲಿ ಹಾಕಿದೀನಿ, ನಾನು ವೇಸ್ಟ್ ಲೈನ್ ಇಲ್ಲಿ ಹಾಕಿದೀನಿ, ಆದ್ರೂ ಇಷ್ಟು ಉದ್ದ ಬಂದಿದೆ ಪ್ಯಾಂಟು. ಅಷ್ಟು ಲೆಂದಿ ಇರುವಂತ ಪ್ಲಾಜೋ ಪ್ಯಾಂಟ್ಸ್ ಕಾಣಿಸ್ತಾ ಇದೆಯಾ? ಎಸ್, ಪ್ಲಾಜೋ ಪ್ಯಾಂಟ್ಸು ಆ್ಯಂಡ್ ಕುರ್ತಾ 3/4 ಸ್ಲೀವ್ಸು, ಪ್ಯೂರ್ ಕಾಟನ್. ನಾನೊಂದು ವಿಚಾರ ಹೇಳಲೇಬೇಕು, ನನ್ಗೆ ಆ ಸಂತೋಷ ತಡಿಯೋಕ್ಕಾಗದೆ ವಿಡಿಯೋ ಮಾಡ್ತಾ ಇದ್ದೀನಿ. ಬೇಸಿಗೆ ಬಂತಲ್ವಾ, ನೋಡಿ ದುಪ್ಪಟ್ಟ ನನ್ನ ಹತ್ರ ಇತ್ತು, ಎಕ್ಸಾಕ್ಟ್ ಮ್ಯಾಚ್ ಆಗಿದೆ. ನನ್ನ ಹತ್ರ ಇತ್ತು ದುಪ್ಪಟ್ಟಗಳೇ, ಇಲ್ಲದೆ ನಾನು ಡ್ರೆಸ್ಗಳನ್ನ ಹಾಕಲ್ಲ. ಸೊ ಹಾಗಾಗಿ ನನ್ನ ಹತ್ರ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಇದು ಸ್ವಲ್ಪ ನೋಡಿ ನ್ಯಾಚುರಲ್ ಡೈಯಿಂಗ್ ಆಗಿದೆ, ಫೇಡೆಡ್ ಥರ ಅಲ್ಲಲ್ಲೇ ಅನ್ಸುತ್ತಲ್ವಾ. ಹೊಸ ದುಪ್ಪಟ್ಟ, ಈಗ ತಾನೇ ಸ್ಟಿಕ್ಕರ್ ತೆಗೆದೆ, ಬಟ್ ಸ್ಟಿಲ್ ಓಕೆ ಬಿಡಿ.
ಈ ಡ್ರೆಸ್ ಇಷ್ಟು ಕಂಫರ್ಟೇಬಲ್ ಆಗಿದೆ. ಯಾವಾಗ್ಲೂ ಕವಿತಾ ಅವರು ಹೇಳ್ತಾರೆ ಒಂದ್ ಸೈಜ್ ಎಕ್ಸ್ಟ್ರಾ ತಗೊಳ್ಳಿ ಮ್ಯಾಮ್ ಅಂತ. ನಂದು ಎಲ್ಲಿರೋದ್ರಿಂದ ಎಕ್ಸೆಲ್ ತಗೊಂಡಿದ್ದೀನಿ, ಬಟ್ ತುಂಬಾ ಲೂಸ್ ಅನ್ಸ್ತು. ನಾನು ಒಂದ್ ರೌಂಡ್ ಫಿಟ್ಟಿಂಗ್ ಕೂಡ ಮಾಡಿದ್ದೀನಿ. ವಾಶ್ ಮಾಡಿದಾಗ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ ಕಾಟನ್ ಅಂತ ಹೇಳಿ. ಆದ್ರೆ ಈ ಬಟ್ಟೆಗಳು ಇವತ್ತಿನವರೆಗೂ ಬಣ್ಣ ಹೋಗಿಲ್ಲ. ಹೋದ್ ವರ್ಷ ಬೇಸಿಗೆಲ್ ತಗೊಂಡಂತ ನೀವು ನೋಡಿದಿರ ಕಾರ್ಡ್ ಸೆಟ್ಗಳು ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸ್ ಹಾಕ್ತಾನೆ ಇದ್ದೀನಿ. 4 ಜೊತೆ ಡ್ರೆಸ್ನಂತೂ ಇಷ್ಟಪಟ್ಟು ಹಾಕಿದ್ದೀನಿ. ನಾನು ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ, ಸ್ಲೀವ್ಸ್ ಶಾರ್ಟ್ ಮಾಡಿ ನೆನಪಿದ್ಯಾ? ಇಷ್ಟು ಖುಷಿ ಆಯ್ತು. ಈ ಸಲ ನಾನೇ ಆರ್ಡರ್ ಮಾಡಿದೆ. ಇನ್ನೊಂದಷ್ಟಿದೆ ಕಲೆಕ್ಷನ್ಸ್. ಫಸ್ಟ್ ನಾನು ಹಾಕಿರೋ ತೋರಿಸ್ಬಿಡ್ತೀನಿ, ಅದನ್ನ ಈಗ ತೋರಿಸಲ್ಲ, ಯಾಕಂದ್ರೆ ನಾನು ಹೊರಟಿದ್ದೀನಿ ಗಡಿಬಿಡಿ. ನಾವು ಊರಿಂದ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಇನ್ನೊಮ್ಮೆ ನೋಡಿ ಹೇಗಿದೆ ಅಂತ. ಅಫ್ಕೋರ್ಸ್ ಗೊತ್ತಾಗತ್ತೆ ಅನ್ಕೋತೀನಿ ನಾನು ದೂರದಿಂದಲೂ. ಬಹಳ ಚೆನ್ನಾಗಿದೆ. ನಿಮ್ಮ ಸೈಜ್ ಏನಿದೆ ಅದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾ ತರಿಸ್ಕೊಂಡ್ರೆ ಕಾಟನ್ ಚೆನ್ನಾಗೆ ಫಿಟ್ಟಿಂಗ್ ಮಾಡಿಸ್ಕೊಂಡು ಹಾಕೋಬಹುದು, ಮಾಡಿಸ್ದೇನೋ ಹಾಕೋಬಹುದು. ಸಮ್ಮರ್ ಅಲ್ವಾ, ಸ್ಕಿನ್ ಫ್ರೆಂಡ್ಲಿ, ಒಂಥರ ಕೂಲ್ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಕೆಲವರಿಗೆ ಇದು ಪ್ರಮೋಷನ್ ಅನ್ಸ್ಬೋದು, ಇಲ್ಲ ಇದು ನನ್ನ ದೇಶಕ್ಕೆ ನಾನು ಮಾಡ್ತಿರೋ ಒಂದು ಸಣ್ಣ ಸರ್ವಿಸ್ ಅಂತಾನೆ ನಾನು ಅನ್ಕೊಳ್ತೀನಿ. ಯಾಕೆ ಗೊತ್ತಾ, ನೇಯ್ದಿರೋಂಥ ಬಟ್ಟೆಗಳನ್ನ ಹೆಚ್ಚು ನಾವು ಸಪೋರ್ಟ್ ಮಾಡಿದಷ್ಟು ಅಥವಾ ಅಂಥವ್ರಿಗೆ ಪ್ರೋತ್ಸಾಹ ಕೊಟ್ಟಷ್ಟು ನೇಯ್ಗಾರರ ಜೀವನ ಹಸನಾಗ್ತಾ ಹೋಗುತ್ತೆ. ಇನ್ನ ಹೆಚ್ಚೆಚ್ಚು ಜನ ಹೇಗೆ ಮಾಡಬೇಕು, ಇದರಲ್ಲೂ ಲಾಭ ಇದೆ ಅಂತ ಹಳೆಯ ಟ್ರೆಡಿಷನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾರೆ ಅನ್ನೋದು. ಬಟ್ಟೆ ಬಗ್ಗೆ ಅಷ್ಟೇ ಅಲ್ಲ, ಯಾರು ಏನೇ ಹೇಳಿದ್ರು ಒಳ್ಳೇದನ್ನ ನಾನು ಹೇಳ್ತಾನೆ ಬರ್ತೀನಿ. ಅದನ್ನ ಯಾವ ಹೆಸರನ್ನೆಲ್ಲ ನೀವು ಕರ್ಕೊಳ್ಳಿ, ಪ್ರಮೋಷನ್ ಕೊಟ್ಟರೆ ಅಫ್ಕೋರ್ಸ್ ಈ ಡ್ರೆಸ್ನ ಪ್ರಮೋಟ್ ಮಾಡಿದೆ ಇನ್ನೇನ್ ಮಾಡಲಿ, ಈ ತರ ಬಟ್ಟೆಗಳನ್ನ ನಾನು ಪ್ರಮೋಷನ್ ಮಾಡಿದೆ ಏನ್ ಮಾಡಲಿ. ಇದು ಬಟರ್ಫ್ಲೈಸ್ ಟ್ರೆಂಡ್ಸ್, ನಮ್ಮ ಕವಿತಾ ಅವರ ಬಟರ್ಫ್ಲೈಸ್ ಟ್ರೆಂಡ್ಸ್ ಅಲ್ಲಿಂದ ತಗೊಂಡಂತ ಡ್ರೆಸ್ಸು. ಅವರ ನಂಬರ್ ಡಿಸ್ಪ್ಲೇ ಕೊಡ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಯಾವಾಗಲೂ ನಿಮ್ಗೆ ಅವ್ರ ನಂಬರ್ ಸಿಗುತ್ತೆ. ಒಂದು ನನ್ನ ಮಾತು ಕೇಳಿದ್ರೆ ನೀವು ಬೆಟರ್ ಅವ್ರ ಮನೆಗೆ, ಅವ್ರ ಅಂಗಡಿಗೆ ಹೋಗಿ. ಶಾಪ್ ಇದೆ, ಔಟ್ಲೆಟ್ ಇದೆ, ತುಂಬಾ ಹ್ಯೂಜ್ ಕಲೆಕ್ಷನ್ಸ್. ಯಾವ್ದಾದ್ರು ಮನೆಯಲ್ಲಿ ವ್ಯಾಪಾರ ಮಾಡೋದಿದ್ರೆ, ಹೋಲ್ಸೇಲ್ ಬಿಸ್ನೆಸ್ ಮಾಡಬೇಕು ಅಂದ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ತಗೋಬಹುದು. ತುಂಬಾ ಒಳ್ಳೆ ಡಿಸ್ಕೌಂಟ್ಸ್ ಅಲ್ಲಿ ನಿಮ್ಗೆ ಬಟ್ಟೆಗಳನ್ನ ಕೊಡ್ತಾರೆ. ಸೊ ವಿಡಿಯೋ ನೋಡಿದ್ರಲ್ಲ ನೀವು. ಸೊ ಅದರಲ್ಲಿ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಷ್ಟು ಹೇಳಿದ್ದಾರೆ, ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನಮ್ಮ ಪ್ರಾಡಕ್ಟ್ ಹಾಕಿದ್ರೆ ಅಂತ. ಆ್ಯಂಡ್ ಇದಂತ ಇಲ್ಲ, ಅವರು ಸ್ಟಾಲ್ಸು ಹಾಕ್ತಾರೆ. ಮೀನ್ಸ್ ಬ್ಯಾಂಗ್ಳೂರಲ್ಲಿ ಸ್ಟಾಲ್ಸು, ಲಾಸ್ಟ್ ಟೈಮು ಅವ್ರ ಜೊತೆ ಹೋಗ್ವಿ ದಾವಣಗೆರೆಯಲ್ಲಿ, ಹುಬ್ಳಿಯಲ್ಲಿ, ಸೊ ವೇರಿಯಸ್ ಪಾರ್ಟ್ಸ್ ಆಫ್ ಪ್ಲೇಸಸಲ್ಲೂ ಹಾಕ್ತಾರೆ. ಆ ಸ್ಟಾಲಲ್ಲಿ ನೆಕ್ಸ್ಟ್ ಟೈಮ್ ನಾನು ಸ್ಟಾಲ್ ಏನಾದರೂ ಆರ್ಗನೈಸ್ ಮಾಡಿದ್ರೆ ಮೇಡಮು ನಾನು ನಿಮಗೆ ತಿಳಿಸ್ತೀನಿ, ವೆನ್ಯೂ ಮತ್ತು ಟೈಮೆಲ್ಲ ತಿಳಿಸ್ತೀನಿ. ಒಂದು ಸತಿ ಬಂದು ಆ ಸ್ಟಾಲ್ನ ನೋಡಿ. ಎಷ್ಟು ರೆಸ್ಪಾನ್ಸ್ ಇರುತ್ತೆ, ಹ್ಯೂಜ್ ಕ್ರೌಡ್ ಇರುತ್ತೆ. ಓ ಮೈ ಗಾಡ್, ಮಾರ್ನಿಂಗ್ 8 o'clock ಹಿಡಿದು ನೈಟ್ 9:30, 10ವರೆಗೂ ಕ್ರೌಡ್ ಇರುತ್ತೆ. ಫುಲ್ ಮೇಡಮ್ ಅಲ್ಲೇ ಇರ್ತಾರೆ, ಎಲ್ಲರೂ ವಿಚಾರಿಸ್ಕೊಂಡು ಅಲ್ಲೇ ಇರ್ತಾರೆ. ಒಂದು ಸತಿ ಮಸ್ಟು ನೀವು ಆ ಸ್ಟಾಲ್ನ ವಿಸಿಟ್ ಮಾಡೋಕ್ಕೆ. ನಮ್ಮಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡೋರನ್ನ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವಾಗಲೂ ಅವ್ರನ್ನ ನಾನು ಥ್ಯಾಂಕ್ ಮಾಡಬೇಕು. ಆ್ಯಂಡ್ ಮರಿಬಾರ್ದು, ನಾನು ಐ ಹ್ಯಾವ್ ಟು ರಿಮೆಂಬರ್ ಹರ್ ಎವ್ರಿ ಟೈಮ್. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಮೇಡಮ್. ಆ್ಯಂಡ್ ಲಾಟ್ಸ್ ಆಫ್ ಥ್ಯಾಂಕ್ ಯು ಗಾಯ್ ಮೇಡಮ್.